ಗಾಯ್ಸ್ ಎಲ್ಲರೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ಗೆ ಸ್ವಾಗತ. ನಾನು ಈ ಹಿಂದೆ RCB MICS ಗೆ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಮಾಡಿದ್ದೆ. ನೀವೆಲ್ಲ ನೋಡಿರ್ತೀರ ಅನ್ಕೋತೀನಿ. ನೋಡಿಲ್ಲ ಅಂದ್ರೆ ಈ ವಿಡಿಯೋ ಎಂಡಲ್ಲಿ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಆಡ್ ಮಾಡ್ತೇನೆ, ಅಲ್ಲಿ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಇವತ್ತು ನಾವು GT ಮತ್ತು DC ಯ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಮೊದಲನೇದಾಗಿ GT ನೋಡೋಣ. ಹೌದು, ಲಾಸ್ಟ್ ಸೀಸನ್ GTಗೆ ಸಖತ್ತಾಗಿನೇ ಆಯ್ತು, ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟರು. ನಂಬರ್ 3 ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿದ್ದವರು. ಅವ್ರ ಕಡೆ ಸ್ವಲ್ಪ ಲಾಸ್ಟ್ ಟೈಮ್ ವೀಕ್ ಇದ್ದಿದ್ದೇನಂದ್ರೆ ಬೌಲಿಂಗ್ ಅಂತ ಹೇಳ್ಬೋದು. ಹೌದು, ರಶೀದ್ ಖಾನ್ ನೋಡಿರ್ಬೋದು ಯಾವ ತರ ಎಕ್ಸ್ಪೆನ್ಸಿವ್ ಆಗಿದ್ರು ಲಾಸ್ಟ್ ಸೀಸನ್ ಅಲ್ಲಿ. ಮತ್ತೆ ಪ್ರಸಿದ್ಧ ಕೃಷ್ಣ 25 ವಿಕೆಟ್ಸ್ ತಗೊಂಡಿರ್ಬೋದು, ಪರ್ಪಲ್ ಕ್ಯಾಪ್ ಹೋಲ್ಡರ್ ಲಾಸ್ಟ್ ಸೀಸನ್. ಬಟ್ ಆದ್ರೂ ಅವರು ಎಕಾನಮಿ ಅಂತ ಬಂದಾಗ ಎಕ್ಸ್ಪೆನ್ಸಿವ್ ಆಗಿದ್ರು. ಮತ್ತೆ ಸಾಯಿ ಕಿಶೋರ್ ಅಷ್ಟೇ ಅಷ್ಟೊಂದೇನೋ ಚೆನ್ನಾಗಿ ಮಾಡಕ್ಕಾಗಿಲ್ಲ, ಬಟ್ ಸಪೋರ್ಟ್ ಮಾಡಿದ್ರು. ಸ್ವಲ್ಪ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿನೇ ಕೊಟ್ರು. ಮತ್ತೆ ಸಿರಾಜು ಅಷ್ಟೇ ಅಷ್ಟೊಂದೇನು ಚೆನ್ನಾಗಿ ಮಾಡಿಲ್ಲ, ಗುಡ್ ಪರ್ಫಾರ್ಮೆನ್ಸ್ ಅಂತ ಏನು ಹೇಳಕ್ಕಾಗಲ್ಲ, ಒಂದು ಆವರೇಜ್ ಆಗಿ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು ಅಷ್ಟೇ. ಮತ್ತೆ ಇವ್ರದ್ದು ಮೇನ್ ಸ್ಟ್ರೆಂತ್ ಬಂದು ಬ್ಯಾಟಿಂಗ್ ಅಲ್ಲಿ ಇತ್ತು. ಹೌದು, ಬ್ಯಾಟಿಂಗ್ ಅಲ್ಲಿ ಶುಭ್ಮನ್ ಗಿಲ್ ಇರ್ಬೋದು, ಸಾಯಿ ಸುದರ್ಶನ್ ಇರ್ಬೋದು, ಜಾಸ್ ಬಟ್ಲರ್ ಇರ್ಬೋದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಟಾಪ್ ಆರ್ಡರ್ ಮ್ಯಾಚಸ್ ಫಿನಿಶ್ ಮಾಡ್ತಾ ಇದ್ರು, ಸಖತ್ ಬ್ಯಾಟಿಂಗ್ ಆಡ್ತಾ ಇದ್ರು. ಸಾಯಿ ಸುದರ್ಶನ್ 759 ರನ್ಸ್ ಹೊಡೆದಿದ್ರು, ಆರೆಂಜ್ ಕ್ಯಾಪ್ ಹೋಲ್ಡರ್ ಲಾಸ್ಟ್ ಸೀಸನ್. ಯಾವ ತರ ಆಡ್ತಾ ಇದ್ರು, ಸಖತ್ತಾಗಿ ಆಡಿದ್ರು ಅಂತೂ. ಮತ್ತೆ ಶುಭ್ಮನ್ ಗಿಲ್ ಬಂದು 650 ರನ್ಸ್ ಹೊಡೆದಿದ್ರು. ಇವರು ಅಷ್ಟೇ ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿದ್ರು. ಇಬ್ರು ಪಾರ್ಟ್ನರ್ಶಿಪ್ ಯಾವ ತರ ಬರ್ತಾ ಇತ್ತು, ಯಪ್ಪ ಸಖತ್ತಾಗಿ ಆಡಿದ್ರು ಲಾಸ್ಟ್ ಸೀಸನ್. ಯಾವ ತರ ಇದು ಆಡಿದ್ರಂದ್ರೆ, ಮತ್ತೆ ಜಾಸ್ ಬಟ್ಲರು 538 ರನ್ಸ್. ಇವಾಗ ಯಾವ್ದೇ ಅಪೋನೆಂಟ್ ಎಷ್ಟೇ ಸ್ಕೋರ್ ಮಾಡಿದ್ರು ಈ ಮೂವರೇ ಹೊಡಿತಾ ಇದ್ರು, ಈ ಮೂವರೇ ರನ್ ಸ್ಕೋರ್ ಮಾಡ್ತಾ ಇದ್ರು, ವಿನ್ ಆಗ್ತಾ ಇದ್ರು. ಮತ್ತೆ ಮಿಡ್ಲ್ ಆರ್ಡರ್ ಅಷ್ಟೇ ಅವ್ರ ಬ್ಯಾಟಿಂಗ್ ಎಕ್ಸ್ಪೋಸ್ ಆಗಿಲ್ಲ, ಯಾಕಂದ್ರೆ ಈ ಟಾಪ್ ಆರ್ಡರ್ ಮ್ಯಾಚಸ್ ಮುಗಿಸ್ತಾ ಇದ್ರು, ಆ ತರ ಬ್ಯಾಟಿಂಗ್ ಆಡ್ತಾರೆ. ಆದ್ರಿಂದ ಮಿಡ್ಲ್ ಆರ್ಡರ್ ಕೂಡ ಎಕ್ಸ್ಪೋಸ್ ಆಗಿದ್ದಿಲ್ಲ. ಈ ಟಾಪ್ ಆರ್ಡರ್ ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದೆಯಿಂದ ಬೌಲಿಂಗು ಅಷ್ಟೇ ವೀಕ್ ಇದ್ರು ಅಷ್ಟೊಂದು ಗೊತ್ತಾಗಿಲ್ಲ. ಆದ್ರಿಂದ ಇವ್ರು ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಟ್ರು ಅಂತಾನೆ ಹೇಳ್ಬೋದು. ಮತ್ತೆ ಎಲಿಮಿನೇಟ್ ಅಲ್ಲಿ ಮುಂಬೈ ವಿರುದ್ಧ ಸೋತಿರೋದೆಲ್ಲ ನಿಮ್ಗೆಲ್ಲ ಗೊತ್ತಿರೋದೆ. ನೆಕ್ಸ್ಟ್ 2025 ಎಲ್ಲ ಮುಗಿತಾ ಇದ್ದಂಗೆ ನೆಕ್ಸ್ಟ್ ಆಕ್ಷನ್ ಆಯ್ತು. ಆಕ್ಷನ್ ಅಲ್ಲಿ ಇವರು ಮೇನ್ ಮಾಡಿದ ದಡ್ಡತನ ಏನಂದ್ರೆ ರುಥರ್ಫೋರ್ಡ್ ನ ಬಿಟ್ಟಿದ್ದು. ಹೌದು, ಮುಂಬೈಗೆ ಬಿಟ್ಕೊಡ್ಬಿಟ್ರು. ಅದ್ ಯಾಕಂತ ಗೊತ್ತಿಲ್ಲ. ಅವ್ರು ಚೆನ್ನಾಗಿನೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು GT ಕಡೆ ಲಾಸ್ಟ್ ಸೀಸನ್. ಬಟ್ ಅದ್ ಯಾಕೆ ಬಿಟ್ರು ಏನೋ ಗೊತ್ತಿಲ್ಲ. ಇವರು ಒಂಥರ ಇದು ದಡ್ಡತನ ಅಂತಾನೆ ಹೇಳ್ಬೋದು GTದು. ಈಗ ಡೈರೆಕ್ಟ್ ಆಗಿ ನಾವು ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಫ್ರೇಮ್ ಮಾಡೋಣ. ನೋಡಿ, ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಯಾವ ತರ ಇದೆ ಸ್ಕ್ವಾಡ್ ಅಂತ. ಬ್ಯಾಟರ್ಸ್ ಇರ್ಬೋದು, ವಿಕೆಟ್ ಕೀಪರ್ಸ್ ಇರ್ಬೋದು, ಆಲ್ರೌಂಡರ್ಸ್, ಮತ್ತೆ ಬೌಲಿಂಗ್ ಅಲ್ಲಿ ಯಾರ್ಯಾರು ಇದಾರೆ, ಯಾವ್ಯಾವ ಕ್ಯಾಟಗರಿಯಲ್ಲಿ ಯಾರ್ಯಾರು ಅಂತ ಡಿಸ್ಪ್ಲೇ ಮಾಡಿದ್ದೀನಿ. ಇದರಲ್ಲಿ ನಾನು ಆಡ್ಸೋದು ಯಾರನ್ನಂದ್ರೆ ಓಪನಿಂಗ್ ಸ್ಲಾಟ್ ಅಲ್ಲಿ ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್. ಇವ್ರನ್ನ ಬಿಟ್ಟು ಯಾರು ಆಗುತ್ತೆ. ಲಾಸ್ಟ್ ಸೀಸನ್ ಯಾವ ತರ ಪರ್ಫಾರ್ಮೆನ್ಸ್ ಕೊಟ್ಟು ಅಂತೆಲ್ಲ ಗೊತ್ತಿರೋದಲ್ವಾ. ಟಾಪ್ ಆರ್ಡರ್ ಅಲ್ಲಿ GT ಯಾವ ತರ ಇದೆ ಅಂದ್ರೆ ಟಾಪ್ ಆರ್ಡರ್ ಚಿಂದಿದೆ ಗುರು, ಸಖತ್ತಾಗಿದೆ ಟಾಪ್ ಆರ್ಡರ್ ಮಾತ್ರ. ನಾನು ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್ಗೆ ಕೊಡ್ತೀನಿ, ಅವ್ರು ಬಿಟ್ಟು ಯಾರಿಗೂ ಕೊಡಕ್ಕಾಗಲ್ಲ. ಮತ್ತೆ ನಂಬರ್ 3 ಸ್ಲಾಟ್ ಅಲ್ಲಿ ಜಾಸ್ ಬಟ್ಲರ್. ಇವರು ಲಾಸ್ಟ್ ಸೀಸನ್ GTಗೆ ಸಖತ್ತಾಗಿ ಆಡಿದ್ರು, ಆದ್ರಿಂದ ನಂಬರ್ 3 ಅವರೇ. ನಂಬರ್ 4 ವಾಷಿಂಗ್ಟನ್ ಸುಂದರ್. ನಿಮ್ಗೆಲ್ಲ ಗೊತ್ತಿರಾಗ ಲಾಸ್ಟ್ ಸೀಸನ್ ಯಾವ ತರ ಇಂಪ್ಯಾಕ್ಟ್ ಮಾಡಿದ್ರು ಅಂತ ಗೊತ್ತಿರುತ್ತೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು, ಕೆಲವು ಮ್ಯಾಚಸ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು, ಮತ್ತೆ ಟೀಮ್ ಅಲ್ಲಿ ಪರ್ಮನೆಂಟ್ ಪ್ಲೇಯರ್ ಆದ್ರು ವಾಷಿಂಗ್ಟನ್ ಸುಂದರ್. ನಂಬರ್ 4 ಪೊಸಿಷನ್ ಅವ್ರೆ. ನಂಬರ್ 5 ಶಾರುಖ್ ಖಾನ್. ಇವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಇವರು 2 ಸೀಸನ್ಸ್ ಬ್ಯಾಕ್ ಅವಾಗೆಲ್ಲ ಸಖತ್ತಾಗಿ ಫಿನಿಶ್ ಮಾಡ್ಕೊಡ್ತಾರೆ ಮ್ಯಾಚಸ್. ಬಟ್ ಲಾಸ್ಟ್ ಸೀಸನ್ ಇವ್ರ ಕೈಯಲ್ಲಿ ಅಷ್ಟೊಂದು ಆಡಕ್ಕಾಗಿಲ್ಲ, ಯಾಕಂದ್ರೆ ಬ್ಯಾಟಿಂಗು ಅಷ್ಟೇ ಎಕ್ಸ್ಪೋಸ್ ಆಗಿಲ್ವಲ್ಲ GTದು. ಟಾಪ್ ಆರ್ಡರ್ ಅಲ್ಲಿ ಮೂವರೇ ಆಡ್ಕೋತಾ ಇದ್ರು, ಮಿಡ್ಲ್ ಆರ್ಡರ್ ಅಲ್ಲೆಲ್ಲ ಎಕ್ಸ್ಪೋಸ್ ಆಗ್ತಾ ಇದ್ದಿಲ್ಲ. ಆದ್ರಿಂದ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಈ ಸಲ. ಶಾರುಖ್ ಖಾನ್ ನಂಬರ್ 5 ಪ್ಲೇಸ್. ನಂಬರ್ 6 ಪ್ಲೇಸ್ ರಾಹುಲ್ ತಿವಾಟಿಯಾ. ಹೌದು, ಇವ್ರ ಮ್ಯಾಚಸ್ ಎಲ್ಲ ವಿನ್ ಮಾಡ್ಕೊಟ್ಟಿರೋದೆಲ್ಲ ಗೊತ್ತಿರೋದೆ ನಿಮ್ಗೆ. ಇವ್ರು ಸಖತ್ತಾಗಿ ಆಡ್ತಾರೆ, ಇವ್ರು ಇರ್ಲೇಬೇಕು. ನಂಬರ್ 6 ಸ್ಲಾಟ್ ರಾಹುಲ್ ತಿವಾಟಿಯಾ. ನಂಬರ್ 7 ಜೇಸನ್ ಹೋಲ್ಡರ್. ಇವರು ಒಂಥರ ವೆಸ್ಟ್ ಇಂಡೀಸ್ ನ ಆಲ್ರೌಂಡರ್ ಅಲ್ವಾ. ಬೌಲಿಂಗ್ ಅಲ್ಲೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಬ್ಯಾಟಿಂಗ್ ಅಲ್ಲೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಬಟ್ ಏಜ್ ಸ್ವಲ್ಪ ಆಗಿರ್ಬೋದು, ಬಟ್ ಆದ್ರೂ ಕೇಪಬಿಲಿಟಿ ಇದೆ. ಅದರಿಂದ ನಂಬರ್ 7 ಸ್ಲಾಟ್ ಜೇಸನ್ ಹೋಲ್ಡರ್ಗೆ ಕೊಡ್ತದೆ. ಮತ್ತೆ ಸಾಯಿ ಕಿಶೋರ್, ಇವ್ರನ್ನ ಬಿಡಕ್ಕಾಗುತ್ತಾ? ಒಂಥರ GT ಕಡೆ ಇವಾಗ ಮೇನ್ ಬೌಲರ್ ಆಗಿ ಮೂಡ್ ಬರ್ತಾ ಇದಾರೆ. ಹೌದು, ರಶೀದ್ ಖಾನ್ ಎಕ್ಸ್ಪೆನ್ಸಿವ್ ಆಗ್ತಾ ಇದಾರೆ. ಆವಾಗ ಸಾಯಿ ಕಿಶೋರೇ ಸ್ವಲ್ಪ ಚೆನ್ನಾಗಿ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋದು. ಅದರಿಂದ ಸಾಯಿ ಕಿಶೋರ್ಗೆ ನಂಬರ್ 8 ಪೊಸಿಷನ್ ಕೊಡ್ತೇನೆ. ಮತ್ತೆ ನಂಬರ್ 9 ಪೊಸಿಷನ್ ರಶೀದ್ ಖಾನ್. ಹೌದು, ಇವ್ರಿಗೆ ಲಾಸ್ಟ್ ಸೀಸನ್ ಅಷ್ಟೊಂದು ಚೆನ್ನಾಗಿಲ್ಲ, ಬ್ಯಾಡ್ ಆಗಿತ್ತು. ಬಟ್ ಈ ಸೀಸನ್ ಅದೇ ತರ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ರಶೀದ್ ಖಾನ್ ಮೇನ್ ಗುಡ್ ಬೌಲರ್ ಅಲ್ವಾ, ಆದ್ರಿಂದ ರಶೀದ್ ಖಾನ್ಗೆ ಆಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಂಬರ್ 10 ಪೊಸಿಷನ್ ಕಗಿಸೋ ರಬಾಡ. ಇವ್ರು ಬಿಡಕ್ಕಾಗುತ್ತ ಅವರು
ಸಖತ್ತಾಗಿ ಮಾಡ್ತಾರೆ. ಡೆತ್ ಓವರ್ ಅಲ್ಲೂ ಸಖತ್ತಾಗಿ ಮಾಡ್ತಾರೆ. ವಿಕೆಟ್ ಬೇಕು ಅಂದಾಗ ವಿಕೆಟ್ ತೆಗೆದುಕೊಡ್ತಾರೆ. ಸಖತ್ ಒಳ್ಳೆ ಬೌಲರು, ಗುಡ್ ಬೌಲರ್, ಅದರಿಂದ ಅವ್ರನ್ನ ಆಡ್ತೀನಿ. ನಂಬರ್ 11 ಬಂದು ಮೊಹಮ್ಮದ್ ಸಿರಾಜ್. ಹೌದು, ಲಾಸ್ಟ್ ಟೈಮು ಡಾಟ್ ಬಾಲ್ಸ್ ಯಾರು ಹೆಚ್ಚು ಹಾಕಿರೋದಂದ್ರೆ ಮೊಹಮ್ಮದ್ ಸಿರಾಜ್. ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರು, ಅಷ್ಟೊಂದೇನು ಬ್ಯಾಡ್ ಆಗಿ ಏನು ಪರ್ಫಾರ್ಮೆನ್ಸ್ ಮಾಡಲ್ಲ. ಕೆಲವು ಮ್ಯಾಚಸ್ ಎಕ್ಸ್ಪೆನ್ಸಿವ್ ಆದ್ರು, ಬಟ್ ಓವರ್ ಆಲ್ ಆಗಿ ಎತ್ಕೊಂಡ್ರೆ ಬೆಟರ್ ಆಗಿನೇ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತೆ ನಾನು ಇಂಪ್ಯಾಕ್ಟ್ ಬೇರೆ ಆಗಿ ಪ್ರಸಿದ್ಧ ಕೃಷ್ಣನ ಯೂಸ್ ಮಾಡ್ಕೊತೀನಿ. ಹೌದು, ಪ್ರಸಿದ್ಧ ಕೃಷ್ಣ ಲಾಸ್ಟ್ ಸೀಸನ್ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ರು, GT ಕಡೆನೂ ಅಷ್ಟೇ, ಮತ್ತೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ರು, 25 ವಿಕೆಟ್ಸ್ ತಗೊಂಡು. ಬಟ್ ಅವರು ಎಕಾನಮಿ ಅಂತ ಬಂದಾಗ ಎಕ್ಸ್ಪೆನ್ಸಿವ್ ಆಗಿದ್ರು, ಆದ್ರಿಂದ ಇಂಪ್ಯಾಕ್ಟ್ ಬೇರೆ ಆಗಿ ನಾನು ಪ್ರಸಿದ್ಧ ಕೃಷ್ಣನ ಆಡಿಸ್ತೇನೆ. ಟೀಮ್ ಎಲ್ಲ ಫ್ರೇಮ್ ಮಾಡಿದ ಆದ್ಮೇಲೆ ನನಗೆ ಯಾಕೋ GT ಅವರು ಟಾಪ್ 4 ಅಲ್ಲಿ ಬರೋ ತರ ಕಾಣ್ತಾ ಇಲ್ಲ. ಹೌದು, ಲಾಸ್ಟ್ ಸೀಸನ್ ಟಾಪ್ 3 ಅಲ್ಲೇ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾ ಇದ್ರು, ಆದ್ರಿಂದ ಅವರು ಕ್ವಾಲಿಫೈ ಆದ್ರು. ಬಟ್ ಈ ಸೀಸನ್ ಅದೇ ಫಾರ್ಮ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಏನಾದ್ರು ಟಾಪ್ 3 ಅವ್ರೇನಾದ್ರು ಸ್ಕೋರ್ ಮಾಡಿಲ್ಲ ಅಂದ್ರೆ GT ಕಷ್ಟ ಇದೆ. ನನ್ಗೆ ಅನ್ಸಿದ್ ಮಾತ್ರ ಇವ್ರು ಟಾಪ್ 4 ಅಲ್ಲಿ ಬರಲ್ಲ ಅನಿಸ್ತಾ ಇದೆ. ಇದು GTಯ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11. ಈಗ DC ನೋಡೋಣ. ಹೌದು, DC IPL ಸ್ಟಾರ್ಟ್ ಆದಾಗಿಂದಲೂ ಇದೆ, 2008 ಇಂದನೂ ಇದೆ. ಬಟ್ ಆಗ್ಲಿಂದನೂ ಒಂದು ಟ್ರೋಫಿನೂ ವಿನ್ ಆಗಿಲ್ಲ. GTನೂ ಸಖತ್ ಕಷ್ಟ ಪಡ್ತಾ ಇದಾರೆ ಟ್ರೋಫಿ ವಿನ್ ಮಾಡೋಕ್ಕೆ, ಮತ್ತೆ ಏನೇನೋ ಮಾಡ್ತಾ ಇದಾರೆ ಟ್ರೋಫಿ ವಿನ್ ಆಗ್ಬೇಕಂತ. ಬಟ್ ಯಾವ್ದು ಇವ್ರು ಕೂಡ ಬರ್ತಾ ಇಲ್ಲ. ಲಾಸ್ಟ್ ಸೀಸನ್ ಅಷ್ಟೇ, ಇವ್ರಿಗೇನು ಅಷ್ಟೊಂದು ಚೆನ್ನಾಗಿಲ್ಲ, ನಂಬರ್ 5 ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿದ್ರು. ಹೌದು, ಇವ್ರಿಗೆ ಸ್ಟಾರ್ಟ್ ಚೆನ್ನಾಗಾಯ್ತು. DCಗೆ ಸ್ಟಾರ್ಟಿಂಗ್ 4 ಮ್ಯಾಚಸ್ ಕಂಟಿನ್ಯೂಸ್ ಆಗಿ ವಿನ್ ಆದ್ರು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ರು ನೋಡಿ, ಯಾವ ತರ ಇನ್ಕನ್ಸಿಸ್ಟೆನ್ಸಿ. ಪ್ರತಿಯೊಬ್ರು ಅಷ್ಟೇ, KL ರಾಹುಲ್ ಒಬ್ರನ್ನ ಬಿಟ್ಟು ಬೇರೆ ಇನ್ಯಾರು ಪರ್ಫಾರ್ಮೆನ್ಸ್ ಮಾಡಿಲ್ಲ. ಆಮೇಲೆ DC ಕಡೆ ಇನ್ಶಿಯಲ್ ಆಗಿ ಮಾತ್ರ ಚೆನ್ನಾಗಿ ಆಡಿದ್ರು ಅಷ್ಟೇ. ಮತ್ತೆ ಬರ್ತಾ 4 ಮ್ಯಾಚಸ್ ಆದ್ಮೇಲೆ ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಹೌದು, ನಾವೆಲ್ಲ 4 ಮ್ಯಾಚಸ್ ವಿನ್ ಆಗ್ತಾನೆ, ಇವ್ರು ಸಕ್ಕ ಸ್ಟ್ರಾಂಗ್ ಇದಾರೆ, ಇವ್ರು ಸೋಲ್ಸಕ್ಕಾಗಲ್ಲ, ಇವ್ರು ಪ್ಲೇ ಆಫ್ಸ್ಗಂತೂ ಪಕ್ಕ ಬರೇ ಬರ್ತಾರೆ ಅಂತ ಪ್ರತಿಯೊಬ್ರು ಅನ್ಕೊಂಡಿದ್ರು. ಬಟ್ 4 ಮ್ಯಾಚ್ ಆದ್ಮೇಲೆ ನೋಡಿ ಯಾವ ತರ ಇನ್ಕನ್ಸಿಸ್ಟೆನ್ಸಿ ಮೇಂಟೈನ್ ಆಯ್ತು DC ಕಡೆಯಿಂದ. ಸಖತ್ ಕಷ್ಟಪಟ್ರು ಆಮೇಲೆ ಮ್ಯಾಚಸ್ ವಿನ್ ಆಗೋಕೆ. ಮತ್ತೆ ಯಾರ್ಯಾರನ್ನೋ ಪ್ಲೇಯಿಂಗ್ ಲೆವೆಲ್ ಚೇಂಜ್ ಮಾಡಿದ್ರು. ಕರುಣ್ ನಾಯರ್ನ ತಗೊಂಡ್ರು, ಅವ್ರೊಂದು ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ರು, ಮತ್ತೆ ಆಡೇ ಇಲ್ಲ. KL ರಾಹುಲ್ ಒಬ್ರೆ ಅವ್ರ ಕಡೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಹೇಳ್ಬೋದು. ಹೌದು, KL ರಾಹುಲ್ ಬಂದು 539 ರನ್ಸ್ ಹೊಡೆದಿದ್ರು. ಅವರೊಬ್ರೆ DC ಕಡೆ ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಆಡಿದ್ರು. ಮತ್ತೆ ಬೌಲಿಂಗ್ ಅಂತ ಬಂದಾಗ ಕುಲ್ದೀಪ್ ಯಾದವ್ 15 ವಿಕೆಟ್ಸ್ ತಗೊಂಡಿದ್ರು. ಅವರೊಬ್ರೆ, ಇನ್ ಬೇರೆ ಯಾರು ಅಷ್ಟೊಂದು ಯಾರು ಚೆನ್ನಾಗಿ ಮಾಡಕ್ ಆಗಿಲ್ಲ. ಇವ್ರದ್ದು ಬ್ಯಾಟಿಂಗ್ ಅಲ್ಲೂ ವೀಕ್ ಕಾಣಿಸ್ತಾ ಇತ್ತು, ಬೌಲಿಂಗ್ ಅಲ್ಲೂ ವೀಕ್ ಕಾಣಿಸ್ತಾ ಇತ್ತು. ಏನೋ ಗೊತ್ತಿಲ್ಲ, 4 ಮ್ಯಾಚ್ ಆದ್ಮೇಲೆ ಸಡನ್ ಆಗಿ ಪ್ಲೇಯರ್ಸ್ ಕಡೆಯಿಂದ ಇನ್ಕನ್ಸಿಸ್ಟೆನ್ಸಿ ಅನ್ನೋದು ಬಂತು. ಚೆನ್ನಾಗಿನೇ ಸ್ಟಾರ್ಟಿಂಗ್ ವಿನ್ ಆದಾಗ ಸ್ಟ್ರಾಂಗ್ ಆಗಿ ಅನಿಸ್ತು. ಮತ್ತೆ ನೋಡಿ ಮ್ಯಾಚಸ್ ಸೋತ್ರಲ್ವಾ, ಆವಾಗ ಗೊತ್ತಾಯ್ತು ಇದು ಸಖತ್ ವೀಕ್ ಇದೆ ಟೀಮು ಅಂತ. ಇದೆಲ್ಲ ಆದ್ಮೇಲೆ ಕೆಲವು ಪ್ಲೇಯರ್ಸ್ ನ 2025 ಆದ್ಮೇಲೆ ಬಿಟ್ರು, ಮತ್ತೆ ಆಕ್ಷನ್ ಅಲ್ಲಿ ಬೈ ಮಾಡಿದ್ರಲ್ವಾ. ನೆಕ್ಸ್ಟ್ ನೋಡಿ, ಫುಲ್ ಸ್ಕ್ವಾಡ್ ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಯಾವ ತರ ಇದೆ ಅಂತ ನೋಡಿ. ಬ್ಯಾಟರ್ಸ್ ಅಲ್ಲಿ ಯಾರ್ಯಾರು ಇದ್ದಾರೆ, ವಿಕೆಟ್ ಕೀಪರ್ಸ್, ಆಲ್ರೌಂಡರ್ಸ್, ಮತ್ತೆ ಬೌಲಿಂಗ್ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತೆಲ್ಲ ಡಿಸ್ಪ್ಲೇ ಮಾಡಿದ್ದೀನಿ. ಓಪನಿಂಗ್ ಸ್ಲಾಟ್ ಅಲ್ಲಿ ಬಂದು ಬೆನ್ ಡಕೆಟ್ ಮತ್ತೆ KL ರಾಹುಲ್ ಆಡಿಸ್ತೀವಿ. ಹೌದು, ಅಕ್ಷರ್ ಪಟೇಲ್ ನಿಮ್ಗೆಲ್ಲ ಗೊತ್ತಿರಾಗೆ ಕನ್ಫರ್ಮೇಶನ್ ಕೊಟ್ರು KL ರಾಹುಲ್ ಓಪನ್ ಮಾಡ್ತಾರೆ ಈ ಸಲ ಅಂತ. ಅದಕ್ಕೆ ಬೆನ್ ಡಕೆಟ್ ಜೊತೆ KL ರಾಹುಲ್ ನ ಓಪನ್ ಮಾಡಿಸ್ತೇನೆ. KL ರಾಹುಲ್ ನಿಮ್ಗೆಲ್ಲ ಗೊತ್ತಿರಾಗೆ ಪಂಜಾಬ್ ಕಡೆ ಎಲ್ಲ ಇದ್ದಾಗ ಓಪನಿಂಗ್ ಆಡ್ತಾ ಇದ್ದಿದ್ದು. ಅವಾಗ ಸ್ಟಾರ್ಟಿಂಗ್ ಅಲ್ಲೆಲ್ಲ ಓಪನಿಂಗ್ ಆಡ್ತಾ ಇದ್ರಲ್ವಾ, ಅವಾಗ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು, ಸಖತ್ತಾಗಿನೇ ಆಡ್ತಾ ಇದ್ರು. ಬೆನ್ ಡಕೆಟ್ ಪರವಾಗಿಲ್ಲ, ಇಂಗ್ಲೆಂಡ್ ಪ್ಲೇಯರ್ ಅಲ್ವಾ, ಚೆನ್ನಾಗಿನೇ ಆಡ್ತಾರೆ, ಪರವಾಗಿಲ್ಲ. ನೆಕ್ಸ್ಟ್ ನಂಬರ್ 3 ಸ್ಲಾಟ್ ನ ನಿತೀಶ್ ರಾಣಾ ಕೊಡ್ತೇನೆ. ಹೌದು, ನಿತೀಶ್ ರಾಣಾ ಇಲ್ಲಾಂದ್ರೆ ಕರುಣ್ ನಾಯರ್ ಲಾಸ್ಟ್ ಸೀಸನ್ ಅಷ್ಟೊಂದು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡಕ್ ಆಗಿಲ್ಲ. ಒಂದು ಮ್ಯಾಚ್ ಅನ್ನು ಆಡಿದ್ರು ಅಷ್ಟೇ, ಚಾನ್ಸಸ್ ಕೊಟ್ರು, ಬಟ್ ಅವ್ರು ಚೆನ್ನಾಗಿ ಆಡಿಲ್ಲ. ಆದ್ರಿಂದ ನಾನು ನಿತೀಶ್ ರಾಣಾಗಾನೆ ಚಾನ್ಸ್ ಕೊಡ್ತಾ ಇದ್ದೀನಿ ನಂಬರ್ 3 ಸ್ಲಾಟ್ ಅಲ್ಲಿ. ನಂಬರ್ 4 ಅಲ್ಲಿ ಟ್ರಿಸ್ಟಾನ್ ಸ್ಟಬ್ಸ್ಗೆ ನಾನು ಚಾನ್ಸ್ ಕೊಡ್ತೇನೆ. ಹೌದು, ಲಾಸ್ಟ್ ಸೀಸನ್ DC ಕಡೆ ಸ್ಟಬ್ಸ್ ಕೂಡ ಸಖತ್ತಾಗಿನೇ ಪರ್ಫಾರ್ಮೆನ್ಸ್ ಕೊಟ್ರು, ಚೆನ್ನಾಗಿ ಆಡಿದ್ರು. ಸೌತ್ ಆಫ್ರಿಕಾ ಕಡೆನೂ ಅಷ್ಟೇ ಸಖತ್ತಾಗಿ ಆಡ್ತಾ ಇದ್ರು. ಬಟ್ ಇವಾಗ ಸ್ವಲ್ಪ ಔಟ್ ಆಫ್ ಫಾರ್ಮ್ ಅಲ್ಲಿ ಇದಾರೆ ಸ್ಟಬ್ಸ್. ಆದ್ರೂ ಇವ್ರಂತರ ಸಖತ್ ಬ್ಯಾಟರ್ ಅಲ್ವಾ, ಆದ್ರಿಂದ ನಾನು ನಂಬರ್ 4 ಪ್ಲೇಸ್ ನ ಸ್ಟಬ್ಸ್ಗೆ ಕೊಡ್ತಾ ಇದ್ದೀನಿ. ನಂಬರ್ 5 ಪ್ಲೇಸ್ ಬಂದು ಅಕ್ಷರ್ ಪಟೇಲ್. ಇವ್ರು ಆಲ್ರೌಂಡ್ರು, ಕ್ಯಾಪ್ಟನ್ ಬೇರೆ, ಬ್ಯಾಟಿಂಗ್ ಅಲ್ಲೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಬೌಲಿಂಗ್ ಅಲ್ಲೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ನಂಬರ್ 5 ಪೊಸಿಷನ್ ಅಕ್ಷರ್ ಪಟೇಲ್. ನಂಬರ್ 6 ಬಂದು ಡೇವಿಡ್ ಮಿಲ್ಲರ್. ಹೌದು, ಈ ರೀಸೆಂಟ್ ಆಗಿ ಅವ್ರ ಫಾರ್ಮ್ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಒಳ್ಳೆ ಫಿನಿಷರೇ. ಸ್ಟಾರ್ಟಿಂಗ್ ಇನಿಷಿಯಲ್ ಎಲ್ಲ ಇವರು 1 ಮ್ಯಾಚಸ್ ವಿನ್ ಮಾಡ್ಕೊಟ್ಟಿದ್ದಾರೆ. ಬಟ್ ಆದ್ರೂ ಇವ್ರ ಮೇಲೆ ಓಪಿಟ್ಟಿದ್ದಾರೆ, ಡಿಸಿಷನ್ ಇಡುತ್ತೆ, ಅವ್ರು ಆಡಿಸ್ತಾರೆ. ನಂಬರ್ 7 ಬಂದು ಅಶುತೋಷ್ ಶರ್ಮಾನು ಅಷ್ಟೇ ಲಾಸ್ಟ್ ಸೀಸನ್ ಒಂಥರ ಪ್ರೂವನ್ ಪ್ಲೇಯರ್ ಆಗಿದ್ರು. ಅವ್ರ ಕಡೆ ಸಖತ್ತಾಗಿನೇ ಬ್ಯಾಟಿಂಗ್ ಮಾಡಿದ್ರು, ಯಂಗ್ಸ್ಟರ್, ರೈಸಿಂಗ್ ಯಂಗ್ಸ್ಟರ್ ಅಂತ ಹೇಳ್ಬೋದು ಅಶುತೋಷ್ ಶರ್ಮಾನು ಸಹ. ನೆಕ್ಸ್ಟ್ ವಿಪ್ರಜ್ ನಿಗಮ್. ಹೌದು, ಇವರು ಆಲ್ರೌಂಡ್ರು, ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗು ಚೆನ್ನಾಗಿ ಆಡ್ತಾರೆ. ಬೌಲಿಂಗ್ ಕಡೆಯಿಂದನೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ಬ್ಯಾಟಿಂಗ್ ಅಲ್ಲೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಆದ್ರಿಂದ ನಂಬರ್ 8 ಪೊಸಿಷನ್ ವಿಪ್ರಜ್ ನಿಗಮ್ನ ಆಡಿಸ್ತಾ ಇದೆ.
ನಂಬರ್ 9 ಮಿಚೆಲ್ ಸ್ಟಾರ್ಕ್. ಹೌದು, ಇವರು IPL ಇಂದ ರೂಲ್ಡ್ ಔಟ್ ಆಗಿಲ್ಲ, ಇನಿಷಿಯಲ್ ಸ್ಟೇಜಸ್ ಆಫ್ ಮ್ಯಾಚಸ್ ನ ಮಾತ್ರ ಮಿಸ್ ಮಾಡ್ಕೊಳ್ಳೋದು. ಆದ್ರಿಂದ ನಾನು ಇವ್ರಿಗೆ ನಂಬರ್ 9 ಸ್ಥಾನ ಮಿಚೆಲ್ ಸ್ಟಾರ್ಕ್ ಗೆನೆ ಕೊಡ್ತೇನೆ. ಹೌದು, ಮಿಚೆಲ್ ಸ್ಟಾರ್ಕ್ ಕೆಲವೊಮ್ಮೆ ಎಕ್ಸ್ಪೆನ್ಸಿವ್ ಆಗಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇವ್ರೊಂಥರ ಆಸ್ಟ್ರೇಲಿಯನ್ ಬೌಲರ್ ಯಾವ ತರ ಅಂದ್ರೆ ಸಕ್ಕತ್ತಾಗಿ ಮಾಡ್ತಾರೆ. ಕೆಲವು ಯಾವ ಟೈಮಲ್ಲಿ ಅಂದ್ರೆ ಮ್ಯಾಚ್ ವಿನ್ ಆಗ್ಲೇಬೇಕು ಅಂತ ಇರುತ್ತೆ ನೋಡಿ, ಆ ಟೈಮಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಮ್ಯಾಚ್ ವಿನ್ನಿಂಗ್ ಪ್ರದರ್ಶನ ಕೊಡ್ತಾರೆ. ಆದ್ರಿಂದ ಮಿಚೆಲ್ ಸ್ಟಾರ್ಕ್ ನ ಬಿಡಂಗಿಲ್ಲ, ಅವ್ರನ್ನ ಆಡಿಸ್ತೀನಿ. ನೆಕ್ಸ್ಟ್ ನಂಬರ್ 10th ಪೊಸಿಷನ್ ಬಂದು ಕುಲ್ದೀಪ್ ಯಾದವ್. ಹೌದು, ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಕುಲ್ದೀಪ್ ಯಾದವೇ ಸಖತ್ತಾಗಿ ಮಾಡ್ತಾ ಇರೋದು ಇದು ಡೆಲ್ಲಿ ಕಡೆ, ಆದ್ರಿಂದ ಅವ್ರಿಗೆ ಸ್ಥಾನ ಕೊಡ್ತಾರೆ. ನಂಬರ್ 11 ಟಿ ನಟರಾಜನ್. ಹೌದು, ಇವ್ರ ಕಡೆಯಿಂದ ಲಾಸ್ಟ್ ಸೀಸನ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಸರಿಯಾಗಿ ಬಂದಿಲ್ಲ. ಇವ್ರ ಹತ್ರ ವೇರಿಯೇಷನ್ ಸಖತ್ತಾಗಿದೆ, ಯಾರ್ಕರ್ ಇರ್ಬೋದು, ಸ್ಲೋವರ್ ಒನ್ ಇರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ಬಟ್ ನಾನು ಲಾಸ್ಟ್ ಸೀಸನ್ ಇವ್ರದ್ದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಆದ್ರೂ ಓಪಿಟ್ಟು ಅವ್ರಿಗೇನೆ ಸ್ಥಾನ ಕೊಡ್ತಾ ಇದ್ದೀನಿ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಕಿಬ್ ದಾರ್ನ ಆಡಿಸ್ತೀನಿ. ಹೌದು, ಇವರು ಆಲ್ರೌಂಡರ್ ಅಂತೆ ಕೇಳ್ಪಟ್ಟಿದೀವಿ, ಇವ್ರು ಚೆನ್ನಾಗಿ ಬ್ಯಾಟಿಂಗು ಮಾಡ್ತಾರಂತೆ ಮತ್ತೆ ಬೌಲಿಂಗು ಮಾಡ್ತಾರಂತ ಕೇಳ್ಪಟ್ಟಿದೀವಿ. ಆದ್ರಿಂದ ನಾವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಕಿಬ್ ದಾರ್ನ ಯೂಸ್ ಮಾಡ್ಕೊತೀವಿ. ಓವರ್ 11 ಪ್ರೇಮ್ ಮಾಡಿದಾದ್ಮೇಲೆ ಟಾಪ್ ಆರ್ಡರ್ ಅಲ್ಲಿ ನೋಡ್ತಾ ಇರ್ಬೋದು. ಟಾಪ್ ಆರ್ಡರ್ ಅಲ್ಲೂ ಅಷ್ಟೊಂದೇನು ಸ್ಟ್ರಾಂಗ್ ಇಲ್ಲ, ಸ್ವಲ್ಪ 50-50 ಇದೆ. ಮತ್ತೆ ಮಿಡ್ಲ್ ಆರ್ಡರ್ ಅಲ್ಲೂ ಅಷ್ಟೇ ಅಷ್ಟೊಂದೇನು ಸ್ಟ್ರಾಂಗ್ ಕಾಣ್ತಾ ಇಲ್ಲ. ಮತ್ತೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗೂ ಅಷ್ಟೇ ಸ್ವಲ್ಪ ಆ ಕಡೆ ಈ ಕಡೆ ಇದೆ. ನನ್ಗೆ ಯಾಕೋ ಇದು ಟಾಪ್ 4 ಅಲ್ಲಿ ಫಿನಿಶ್ ಮಾಡೋ ತರ ಕಾಣ್ತಾ ಇಲ್ಲ. ಇದು DCಯ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ GT ಮತ್ತೆ DCಯ ಸ್ಟ್ರಾಂಗೆಸ್ಟ್ ಪ್ರಾಬಬಲ್ ಪ್ಲೇಯಿಂಗ್ 11 ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್, ಬಾಯ್.